ಬಿಡತ್ತೆ ಅತ್ತ, ನಾನು ಗಿರ್ಜಿಂಬೆನೆ ಹೋಗ್ತೀವಿ. ನೀನು ಇಲ್ಲೇ ಮನೆ ತೆಗಿರು. ನಾನು ಹೇಳಿದ್ದೀನಲ್ಲ, ಅವ್ರು ಕಾರ್ ತಗೊಂಬರ್ತಾರೆ, ಕಾರ್ನಾಗ ಹೋಗಿ ಬರ್ತೀವಿ. ಬಿಡಮ್ಮತ್ತ ಬರ್ತೀನಿ. ನಾನು ಇನ್ನೇನು ಮಾಡಂಗಿದ್ದೀನಿ. ಮೂವರು ಹೋಗಿ ಬರೋಣ ಬರ್ರಿ. ಒಳ್ಳಾನ ನಮ್ಮ ಸುನೀಲು ಕಾರ್ ತತ್ತಾನಿ, ಬಾ ಹೋಗಿ ಬರೋಣ. ಒನಿಲ್ಲ ಕೆಲ್ಸಕ್ಕೆ ಹೋಗ್ಯವ್ರ ಹಂಗ. ಕೆಲ್ಸಕ್ಕೆ ಹೋಗ್ಯಾರ. ಅವ್ರು ಇನ್ನೇನು ಬರಲ್ಲ ಏನಿಲ್ಲ. ಬಾ ಮತ್ತೆ ಇನ್ನೇನು ಬಂತೇನ ಹೋಗೋಣ ಅಲ್ವಾರಾಗ ನಿಂತ್ಕಮ್ಮನಂಗೆ. ಬರಮ್ಮ, ಕಾರ್ ಬಂದೈತೆ ಬರ್ರಿ, ಹೋಗಿ ತೋರಿಸ್ಕೊಂಬರ್ರಿ. ಕೇಳ್ರಿ ಡಾಕ್ಟ್ರನ್ನ ಅಚ್ಚುಕಟ್ಟಾಗಿ. ಇನ್ನೂ ಯಾತನ ಇದ್ರಿ ಹೇಳ್ರಿ. ನೀವು ಅಂತ ಹೇಳಿ ಡಾಕ್ಟ್ರನ್ನ ಅಚ್ಚುಕಟ್ಟಾಗಿ ಕೇಳ್ಕೊಂಡು ಬರ್ರಿ. ಅಚ್ಚುಕಟ್ಟಾಗಿ ಚೆಕ್ ಮಾಡಿಸ್ಕೊಂಡು. ಸರಿ ಆಯ್ತು ಸಿಲ್ಲಿಂಗಮ್ಮ. ಯಾತಿಲ್ಲ ಅವತ್ತಿಲ್ಲ ಒಂದು ಸುಸ ಆಯಿತು. ಅವ್ರು ಸುಮ್ಮನೆ ಏನು ಹೋಗ್ದಿದ್ರು ನಡೆಯೋದಪ್ಪ. ನೀನೇನು ಹಂಗೆ ಹೋಗಿ ಬರ್ರಿ ಆಸ್ಪತ್ರೆಗೆ ಎಂತಿ. ಎಲ್ಲ ಒಂದು ಸುಸ ಆಯ್ತು ಅಂತ ಹೇಳಿದ್ರು ಅಷ್ಟೇ. ಅವತ್ತು ಜಾಂಡೀಸು ಏನು ಶಾನೆ ಇಲ್ಲ. ಏನಂತ ಹೋಗಿ ಬರ್ರಿ ಅಂತಿ. ಆಸ್ಪತ್ರೆಗೆ ಹೋಗ್ಲಿಲ್ಲ ಅಂದ್ರೆ ನಡೆಯೋದು. ಇನ್ನೂ ಹೋಗ್ಬೇಕು. ಮತ್ತು ಡಾಕ್ಟ್ರ್ ಹೇಳಿಲ್ವೇ ಇನ್ನೊಂದು ವಾರ ಬಿಟ್ಕೊಂಡು ಬರ್ರಿ ಅಂತ ಹೇಳಿ ಅವತ್ತೇ ಹೇಳೇವ್ರಿ. ಹೋಗ್ಲಿಲ್ಲ ಅಂದ್ರೆ ಬೈತಾರೆ. ಹೆಂಗನಾಗ್ಲಿ ಕರ್ಕೊಂಡು ಹೋಗಿ ಬರೋಗ್ರಮ್ಮ. ಸರಿ ಆಯ್ತು ಹೇಳೋಣ. ಹೋಗಿ ಟೆಸ್ಟ್ ಮಾಡಿಸ್ಕೊಂಬರ್ಬೇಕು. ಅವ್ರು ಸುಮ್ಮನೆ ಹೇಳಲ್ಲ. ಡಾಕ್ಟ್ರು ಏನಾದರೂ ಇದ್ರೇನೆ ಹೇಳೋದು. ಇನ್ನೊಂದು ವಾರ ಬಿಟ್ಟು ಬಂದು ಇನ್ನೊಂದ್ಸತಿ ಚೆಕ್ ಮಾಡಿಸ್ರಿ ಅಂತ ಹೇಳೋರಲ್ಲ. ಹೋಗಿ ಚೆಕ್ ಮಾಡಿಸಿದ್ರೆ ಗೊತ್ತಾಗುತ್ತೆ. ಇವ್ಳು ಗಿರ್ಜಿಂಬೆ ಏನಾಗಲ್ಲ ಅಂತ ಡಾಕ್ಟ್ರು ಏನೂ ಇಲ್ದಲೇ ಹೇಳಲ್ಲ. ಗಿರ್ಜಿಂಬೆ ಹೆಂಗನಾಗ್ಲಿ ಹೋಗಿ ಬರಮ್ಮ. ಬರ್ರಿ ಹೋಗೋಣ. ಬಂದೈತಂತ ತಲೆ ಕಾರು. ಮತ್ತೆ ಮನೇನತ್ತೆ ಪಾಪುನ ಏನು ಬೇಡ ಬಾ, ನಾನೆಲ್ಲ ಎತ್ಕೊಂತೀನಿ ಅಂತ ಹೋಗು ನೀನು. ತಿರ್ಗ ಅಲ್ಲಿ ಇಲ್ಲಿ ಹೋಗ್ಬೇಡ. ಒಟ್ಟು ಜನ ಸರಿ ಇಲ್ಲ. ಈಗ ಒಟ್ಟು ಅದು ಇದು ಓದ್ಕೊಂಡು ಹೋಗೋದು ಜಾಸ್ತಿ ಕಾಳ್ತಾನ್ಗಳು. ಸೀದಾ ಮನೆ ತಕ್ಕ ಹೋಗು ನೀನು. ಸರಿ ಆಯ್ತು ಹೇಳು. ಹೋಗ್ರಿ ನೀವು, ಹೋಗಿ ತೋರಿಸ್ಕೊಂಬರ್ರಿ. ಆಮೇಲೆ ಬಂದಮೇಲೆ ಬರ್ತೀನಿ. ಯಾಕೋ ಆಸ್ಪತ್ರೆಗೆ ಹೋಗ್ತಾರಲ್ಲ ಸಿದ್ಲಿಂಗನ ಮಗನ ಕರ್ಕೊಂಡು. ಯಾಕೋ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ಯಾಕೆ ಸೆನಕ್ಕಿಲ್ವೇನಪ್ಪ ಹುಡುಗಿಗೆ. ತಡಿ ಕೇಳೋಣದಲ್ಲಿ. ತಡಿ ಕೇಳೋಣ ಸಿದ್ಲಿಂಗ ಯಾಕಪ್ಪ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ನಿನ್ನ ಮಗನ ಕರ್ಕೊಂಡು? ಯಾಕೆ ಸೆನಕ್ಕಿಲ್ವೇ? ಯಾಕೆ ಅವತ್ತು ಆಸ್ಪತ್ರೆಗೆ ಡಾಕ್ಟ್ರು ಜಾಂಡೀಸ್ ಐತೆ ಒಂದು ಸುಸ ಅಂತ ಹೇಳಿದ್ರು ಕಣಕ್ಕ. ಅದಕ್ಕೆ ಎದ್ದೇಸ್ಕೆಲೇನೆ ಬಿಸಿಲಿಗೆ ಹಿಡೀರಿ ಅಂತ ಹೇಳಿದ್ರು. ಎಲ್ಲ ಹಿಡ್ದಿದ್ರು. ಇವಾಗ ಈತ ಹೆಂಗೆ ಗೊತ್ತಿಲ್ಲ. ಅದಕ್ಕೆ ಇನ್ನೊಂದು ವಾರ ಬಿಟ್ಟು ಬಂದು ಇನ್ನೊಂದು ಸತಿ ತೋರಿಸ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಅದಕ್ಕೆ ಕರ್ಕೊಂಡು ಹೋಗ್ಯವ್ರು ಇವಾಗ. ಏನು ಹೇಳ್ತಾರೆ ಏನೋ ನೋಡ್ಬೇಕದಿಲ್ಲಿ. ಅದೇ ಒಂದು ವಾರ ಬಿಟ್ಟು ಬಂದು ಚೆಕ್ ಮಾಡಿಸ್ರಿ ಅಂತ ಹೇಳಿದ್ರು ಡಾಕ್ಟ್ರು. ಹೌದೇನು ಯಪ್ಪ, ಹುಡುಗರಿಗೆ ಜಾಂಡಿಸಿದ್ರೆ ಕಷ್ಟ. ಯಪ್ಪ ದೇವ್ರೆ, ಅಲ್ಲ ಸ್ಯಾನ ಇತ್ತೇ ನಂಗಾರೆ. ಇಲ್ಲ ಕಣಕ್ಕ, ಅವತ್ತು ಒಂದು ದಿವ್ಸ ಮಾತ್ರ ಅದೇ ಆತ ಕರೆಂಟ್ಗೆ ಇಕ್ಕಿದ್ರು ಊಟದ ದಿವಸ. ಆಮೇಲೆ ಇಕ್ಕಿರಲಿಲ್ಲ. ಒಂದೇ ಒಂದು ದಿವಸ ಮಾತ್ರ ಇಕ್ಕಿದ್ರು. ಅವರು ಇನ್ನೊಂದ್ಸತಿ ಬರ್ರಿ ಅಂತ ಹೇಳಿದ್ರು. ಹೆಂಗನಾಗಲಿ ಇನ್ನೊಂದು ತಡಿ ಬಂದು ತೋರಿಸ್ಕೊಂಡು ಹೋಗ್ರಿ, ಚೆಕಪ್ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಮಕ್ಳು ಡಾಕ್ಟ್ರು ಬರ್ತಾರಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತಾರೆ. ಮಕ್ಳು ಡಾಕ್ಟ್ರ್ ತಕ್ಕೋಗಿ ತೋರಿಸ್ಕೊಂಬರ್ತಾರೆ. ಏನಿಲ್ಲ, ಸುಮ್ಮನೆ ಇನ್ನೊಂದ್ಸತಿ ಹೋಗಿ ಬರೋಣ ಅಂತ. ಹೌದೇನು? ನಾನು ಯಾಕೆ ಸೆನಕ್ಕಿಲ್ವೇನಾ, ಯಾಕೆ ಕರ್ಕೊಂಡು ಹೋಗ್ತಾರೆ ಅನ್ಕಂಡು. ಯಾಕೆ ಸೆನಕ್ಕಿಲ್ವೇನೋ ಅನ್ಕಂಡು. ಇಲ್ಲ ಸೆನಕ್ಕ ಇದ್ದಾನೆ. ಯಾಕೆ ರಾತ್ರಿ ಎಲ್ಲ ಅಳ್ತಾನಪ್ಪ ನಿಮ್ಮ ಹುಡುಗ. ಅಲ್ಲಿ ಏನಾನ ಬಂದನಿದ್ರೆ ಹುಡುಗರು ಅಳೋದು. ಯಾಕೆ ಬೋಲ್ ಅಳುತ್ತೆ ರಾತ್ರಿ ಎಲ್ಲ. ಅವನು ಇಲ್ಲಿ ರಾತ್ರಿ ಹೊರಕ್ಕೆ ಬಂದ ಒಳ ಶಬ್ದ ಕೇಳೋದು. ಯಾವ ಹುಡುಗರು ಈಟತ್ನಾಗ ಅಳ್ತಾವಲ್ಲ ಅಂತ ನೋಡಿದೆ ನಿಮ್ಮ ಹುಡುಗ. ಬೋಲ್ ಅಳುತ್ತಪ್ಪ. ಯಾಕೆ ಸಣ್ಣ ಹುಡುಗರು ಅಂದಮೇಲೆ ಹಂಗೆ ಕಾಣಲ್ಲ ತಕಾಯ ಅಳ್ತಾವೆ. ಅಳ್ತಾವೆ, ಏನು ಮಾಡೋಕ್ಕಾಗುತ್ತೆ ಸಣ್ಣ ಹುಡುಗರು ಅಂದಮೇಲೆ. ಅವು ದೊಡ್ಡವಾಗ ತಕ್ಕ ಅಳ್ತಿರ್ತಾವೆ. ಅವು ಹೊಟ್ಟಸ್ರು ಗಂಟು ಎದ್ದಾಳ್ತಾವೆ, ಹಾಲು ಕುಡಿತಾವೆ, ಅಳ್ತಿರ್ತಾವೆ. ಏನು ಮಾಡೋಕ್ಕಾಗಲ್ಲ. ಡಾಕ್ಟ್ರ್ ಏನೂ ಇಲ್ಲ, ಸೇನಕ್ಕ ಇದ್ದಾನೆ ಅಂತ ಹೇಳೇವ್ರಿ. ಏನೂ ತೊಂದರೆ ಇಲ್ಲ ಅಂತ ಹೇಳೇವ್ರಿ. ಎಲ್ಗ ಹೋಗ್ತಾ ಇದ್ದೀರಾ ನೀನು ತಕಯ್ಯ? ಎಲ್ಗೂ ಇಲ್ಲ ಕಣಕ್ಕ. ಹಿಂಗೆ ಅಲ್ಲಿಗೆ ಗಿರ್ಜಿಂಬೆ ಮಂತಕ್ಕೆ ಬಂದಿದ್ದ, ಹಿಂಗೆ ಬಂದ್ವಿ ಇಬ್ಬರಳೋನು. ನಾನು ನೀನು ಸಿಲ್ಲಿಂಗ್ ಎಲ್ಗೋ ಹೋಗ್ತಾ ಇದ್ದೀರಂತ ನಾನು ನೋಡ್ತಾ ಇದ್ದೀನಿ ಕಣೆ ಲಲಿತಕ್ಕಯ್ಯ. ನಾವಿನ್ನು ಎಲ್ಗೆ ಹೋಗೋಣ? ಅವ್ರ ಹುಡುಗನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಅದಕ್ಕೆ ಯಾಕೆ ಏನು ಸೆನಕ್ಕಿಲ್ವೇ ಅಂತ ಕೇಳ್ತಿದ್ದೆ. ಯಾಕೆ ಸೆನಕ್ಕಿಲ್ಲ ಅದಕ್ಕೆ ಕರ್ಕೊಂಡು ಹೋದ್ರು ಅಂತ ಹೇಳ್ತಿದ್ದ. ಅದಕ್ಕೆ ಹಿಂಗೆ ಮಾತಾಡ್ತಾ ಜೊತೆಗೆ ಬಂದ್ವಿ. ಯಾಕೆ ಸೆನಕ್ಕಿಲ್ವೇ ಆ ಹುಡುಗಿಗೆ? ಯಾಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಯಾರಿ? ಏನಾಗೈತಿ ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಯಾವ್ರಿ. ಅವನು ಯಾಕೆ ಹೇಳಂಗಿಲ್ಲ, ಸೆನಕ್ಕ ಇದ್ದಾನೆ, ಸುಮ್ಕೆ ಹೋಗ್ಯಾವ್ರಿ ಟೆಸ್ಟ್ ಮಾಡಿಸ್ಕೆ ಬರೋಕ್ಕೆ ಅಂತಾನೆ. ಏನೋ ಆಗೈತಿ ಅವ್ರ ಮಗುಗೆ, ಸೆನಕ್ಕಿಲ್ಲ ರಾತ್ರಿ ಎಲ್ಲ ಅಳುತ್ತೆ. ಅದಕ್ಕೆ ಈಗ ಕರ್ಕೊಂಡು ಹೋದ್ರು ಆಸ್ಪತ್ರೆಗೆ. ಅವರು ಗಿರ್ಜಿಂಬೆರ ಅಣ್ಣಯ್ಯ ದೊಡ್ಡನು ಕಾರ್ ತಂದಿದ್ದ, ಕರ್ಕೊಂಡು ಹೋದ್ರು. ಇವಾಗ ಈ ಅಕ್ಕಮ್ಮ ರಾತ್ರಿ ಎಲ್ಲ ಅಳುತ್ತೆ. ನಾನು ರಾತ್ರಿ ಎದ್ದು ಹೊರಗೆ ಬಂದಿದ್ದ ಅವಳಾದಂಗೆನಿ. ಅದಕ್ಕೆ ಏನು ಕೈಲೈತೋ ಏನೋ
ಗೊತ್ತಿಲ್ಲ ಅದಕ್ಕೆ ಕರ್ಕೊಂಡು ಹೋಗ್ಯವ್ರಿ. ಹ್ಞೂ ಯಾಕೆ ಆ ಹುಡುಗ ಸಣ್ಣ ಕೈತ್ ಕಣ, ಬೋಲ್ ಸಣ್ಣ ಕೈತಿ. ಏನಂತ ಕಳಿಯಾಗಿಲ್ಲನಲ್ಲೇ ಆ ಹುಡುಗ, ಯಾಕೆ ಏನೋ ಕಾಯಿಲೆ. ಇವಳು ಮೊದಲೇ ಗಿರ್ದಿಂಬೆ ಬಸ್ರಿನಾಗ ಹಂಗೇನೆ ತೋಟ ಆಡಾಳು. ಹಂಗೇನೆ ನಾನು ಅದು ಮೊದಲೇ ತ್ಯಾಪಾಟೆದು ಅವು ತಾಯರು ಹೆಂಗಿರ್ತಾರೆ ಮಕ್ಕಳು ಹಂಗಿರ್ತಾರೆ. ಅದಕ್ಕೇನೆ ಏನೋ ಕಾಯಿಲೆ ಆಗಿತ್ತು ಅವಳು, ಅದಕ್ಕೆ ಕರ್ಕೊಂಡು ಹೋಗಿರ್ತಿರ್ಗ ಆಡ್ಕೊಂತಾರೆ ಒಟ್ಟುನು. ನಮ್ಮ ಅತ್ತೆಯರು ನಮ್ಮ ಅಣ್ಣಯ್ಯರು ಮಾತಾಡ್ಸಲ್ವಲ್ಲ ಅಂತ ಇವನು ಹೇಳಿಲ್ಲ ನಿಂತಾಗಿ ಏನೋ ಆಗೈತಿ. ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರೋದು. ಸುಮ್ಮನೆ ಯಾರು ಕರ್ಕೊಂಡು ಹೋಗ್ತಾರೆ, ಟೆಸ್ಟ್ ಮಾಡಿಸ್ಕೊ ಬರೋಕ್ಕಲ್ಲ ಆಸ್ಪತ್ರೆಗೆ. ಯಾರು ಕರ್ಕೊಂಡು ಹೋಗಿಲ್ವ, ಸೆನಕಿರೋ ಹುಡುಗರ್ನ ಯಾರು ಕರ್ಕೊಂಡು ಹೋಗ್ತಾರೆ ಹೇಳು. ಆಸ್ಪತ್ರೆ ಸವಸ್ ಬೇಡ ಅಂತಾರೆ. ಸೆನಕ್ಕಿದ್ದ ಹುಡುಗರ್ನ ಯಾರು ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ. ಏನಾನ ಕಾಯಿಲೆ ಇರ್ಬೇಕು ಹೇಳ ಹುಡುಗಿಗೆ. ಕಾಯಿಲೆ ಇಲ್ದಲೆ ಯಾರು ಕರ್ಕೊಂಡು ಹೋಗಲ್ಲ ಅಲ್ಲಿ. ನಾನು ಹಂಗೆ ಅನ್ಕಂಡು ಇವನು ಸುಮ್ಮನೆ ಆಡ್ಕೊಂತಾರೆ ಅಂತ ಸುಳ್ಳು ಹೇಳ್ತಾನೆ ಇವನು ಸಿದ್ಲಿಂಗ. ಭಾರಿ ಇದ್ದಾನೆ ಇವನು. ಏನೋ ಲಲಿತಮ್ಮ ಭಾಗ್ಯಮ್ಮ ಹಿಂಗೆ ಮಾತಾಡ್ತಾ ಇದ್ದೀರಾ? ಅದೇ ಸಿದ್ಲಿಂಗನ ಮಗನ ಆಸ್ಪತ್ರೆಗೆ ಕರ್ಕೊಂಡೋದ್ರು, ಯಾಕೆ ಏನು ಕಾಯಿಲೆನೋ ಏನೋ ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡೋದ್ರು ಅಂತ ಮಾತಾಡ್ತಿದ್ವಿ. ಏನೋ ಕಾಯಿಲೆ ಆಗೈತೆ ಅಂದ್ಕಣಿ. ಏನು ಕಾಯಿಲೆ ಆಗಿಲ್ಲ, ಸುಮ್ಮನೆ ಕರ್ಕೊಂಡು ಹೋಗ್ಯವ್ರಿ ಅವಳು. ಟೆಸ್ಟ್ ಮಾಡಿಸ್ಕೊ ಬರೋಕ್ಕೆಲ್ಲ ಹುಡುಗರ್ನು ಹುಡುಗರ್ನ ಒಂದು ವಾರ ಆದಮೇಲೆ ಬಂದು ತಿರ್ಗಾ ಟೆಸ್ಟ್ ಮಾಡಿಸ್ಕೊಂಡು ಹೋಗ್ರಿ, ಚೆಕಪ್ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಯಾತನ ಜಾಂಡಿಸ್ ಇರುತ್ತೆ ಯಾತನ ಅಂತ ಹೇಳ್ತಾರೆ. ಮಕ್ಳು ಡಾಕ್ಟ್ರ್ ತಾಗೆ ತೋರಿಸ್ಕೊಬರ್ಬೇಕು. ಒಂದು ವಾರ ಆದಮೇಲೆ ಬಂದು ಮನೆ ಕಳಿಸಿರ್ತಾರಲ್ಲ, ಅವಾಗ ಒಂದು ವಾರ ಆದಮೇಲೆ ತಿರ್ಗಾ ಹೋಗಿ ಟೆಸ್ಟ್ ಮಾಡಿಸ್ಕೊ ಬರಬೇಕು. ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಇಲ್ಲ ಕಣಿ, ಯಾಕನ ಹುಡುಗ ರಾತ್ರಿ ಎಲ್ಲ ಅಳೋದು, ಏನೋ ಕಾಯಿಲೆ ಐತೇನೋ ಅದಕ್ಕೆ ಕಾರ್ ತಗೊಂಬಂದು ಅವರಣ್ಣ ಆತ್ರದಾಗ ಕರ್ಕೊಂಡು ಹೋದ ಅಂದಮೇಲೆ ಯಾಕೆ ಅವಳು ಹೋತಂತೆ. ಬೋಲ್ ಹೇಳುತ್ತಂತೆ, ಯಾವಾಗಲೂ ಹೋಳ್ತಾ ಇರುತ್ತಲ್ಲ ಅದಕ್ಕೆ ಎಲ್ಲನ ಕರ್ಕೊಂಡು ಹೋಗಿರ್ಬೇಕು. ಏನೋ ಆಗೈತೆ ಕಣಿ, ಏನೋ ಆಗಿರೋದಕ್ಕೆ ಕರ್ಕೊಂಡು ಹೋಗಿರೋ. ಚೆನ್ನಾಗಿರೋ ಹುಡುಗರ್ನ ಯಾರು ಕರ್ಕೊಂಡು ಹೋಗ್ತಾರೆ? ಇವಳೊಬ್ಳು ಚೆನ್ನಾಗಿರೋ ಹುಡುಗರ್ನ ಯಾರು ಕರ್ಕೊಂಡು ಹೋಗಲ್ಲ. ಏನಾಗಿರೋದಕ್ಕೆ ಕರ್ಕೊಂಡು ಹೋಗೋದು, ನಿನಗೆ ಗೊತ್ತಾಗಲ್ಲ ಇವೆಲ್ಲನ. ಅಯ್ಯೋ ಗೊತ್ತಾಗುತ್ತೆ ಕಣ್ಲಲ್ ತಕಯ್ಯ, ಸೆನಕೈತ ಹುಡುಗ. ನಾನೇ ಅದ್ದಾಗ ಹೋಗಿ ನೀರು ಒಯ್ದು ಬಂದಿದ್ದೀನಿ, ಕನ್ವಾಗೈತಿ ಹಂಗೇನಿ ಅಂತ ಸೆನಕ್ಕೆ. ನಾನೇ ನೀರು ಒಯ್ದು ಬಂದಿದ್ದೀನಿ, ಒಂದು ಕೆಮ್ಮಿಲ್ಲ ನೆಗಡಿಲ್ಲ ಎಂತ ಸೆನಕೈತಿ ಗೊತ್ತಿ. ಚಂಬಲಿಂಗಣ್ಣ ಹುಡುಗರಿಗೆ ನಾನು ಬೋಲ್ ಚೆನ್ನಾಗೈತಿ ಹುಡುಗ, ಬೆಳ್ಳ ಸಿದ್ಲಿಂಗರ ಮಗ ಬೋಲ್ ಚೆನ್ನಾಗೈತಿ. ನಾವು ಒಂದಿಷ್ಟು ಕಾರ್ಗೈದಾವೆ ಅವೆರಡು ಗಂಡು ಹುಡುಗರು ಏನಂತ ಲಕ್ಷಣ ಇಲ್ಲ. ಕಾರ್ಗೈದಾವೆ. ಸಿದ್ಲಿಂಗನ ಮಗ ಬೋಲ್ ಚೆನ್ನಾಗೈತಿ. ಇಂಥ ಸೆನಕ್ಕೆ ಬೆಳ್ಳಗೈತಿ. ಸಿದ್ಲಿಂಗನ ಮಗ ಅಮ್ಮಂಗೆ ಇಲ್ಲ ಹಂಗೈತಿ. ಆ ಹುಡುಗರು ಸೆನಕ್ಕೈದಾವೆ. ಏನು ಹುಟ್ಟೈತಲ್ಲ ಇದು, ಅದಕ್ಕೆ ಬೆಳ್ಳಗೆ ಕಾಮುತ್ತೆ. ಅವ್ರ ಹುಡುಗರು ಸೆನಕ್ಕೈದಾವ ಕಣೆ, ಎರಡು ಗಂಡು. ಎಂತವ ಎರಡು ಗಂಡು ಆಗ್ಯಾವಲ್ಲ, ಅದಕ್ಕೆ ಸಂತೋಷಪಡು. ಆ ಹುಡುಗರು ಎಲ್ಲಡು ಹೆಂಗೆ ಹಂಗೆ ಎಷ್ಟು ಚೆನ್ನಾಗಿದ್ದಾವೆ. ಸಿದ್ಲಿಂಗನ ಮಗ ಯಾತತ್ತಾಗ ಏನಂತ ಲಕ್ಷಣ ಆಗಿರೋ, ಬರೀ ಬೆಳ್ಳಗೊಂದೈತೆ, ಲಕ್ಷಣವಾಗಿಲ್ಲ. ಚಂಬುಲಿಂಗಣ್ಣ ಹುಡುಗರು ಸೆನಕ್ಕೈದು ಲಕ್ಷಣಾಗಿದ್ದಾವೆ ಗಂಡು ಹುಡುಗರು. ಅವರಿಗೆ ಯಾವುದು ಚೆನ್ನಾಗೈತೆ ಅಂತ ಹೇಳೋಕ್ಕೆ ಮನ್ಸು ಬರೋಲ್ಲ ಇವರಿಬ್ರಿಗೆ, ಲಲಿತಮ್ಮನ ಭಾಗ್ಯಮ್ಗೂ. ಇಲ್ಲಿ ನಮ್ಮಂತ ಇವರಿಬ್ರು ಸೇರ್ಕೊಬಿಟ್ರು ಏನಿಲ್ಲ. ಯಾರೆಲ್ಲಿಗೆ ಹೋಗ್ತಾರೆ, ಎಲ್ಲಿ ಬರ್ತಾರೆ ಎಲ್ಲ ನೋಡ್ತಿರ್ತಾರೆ. ಸಿದ್ಲಿಂಗನ ಮಗನ ಎಲ್ಲ ಒಂದಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಕ್ಕೆ ಹೆಂಗೆ ಮಾತಾಡ್ತಾರೆ ನೋಡ್ರಿ. ಏನು ಆಗೈತೆ ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಹೆಂಗೆ ಮಾತಾಡ್ತಾರೆ. ಏನು ಮಾತಾಡ್ತಾರೋ ಏನೋ ಒಂದು ಗೊತ್ತಾಗಲ್ಲ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.